ಆರ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಇನ್ನೇನು ಅಜ್ಜಿ, ಆದಿತ್ಯ ಹೇಳಿದಕ್ಕಲ್ಲ ಅಪ್ಪ ಅಮ್ಮ ತಲೆ ಆಡಿಸ್ತಾರೆ. ಅಂತದೇನು ಹೇಳಿದ್ನೋ? ಆ ರಂಜಿತ್ ಜೊತೆ ಸಾಕ್ಷಿನ ಮದುವೆ ಮಾಡ್ತಾನಂತೆ, ಅದೇ ಡ್ಯಾಡಿನೂ ಒಪ್ಕೊಂಡಿದ್ದಾರೆ. ಏನ್ ಹೇಳ್ತಾ ಇದ್ಯಾ ನೀನು? ರಂಜಿತ್ಗೆ ಸಾಕ್ಷಿನ ಕೊಟ್ಟು ಮದುವೆ ಮಾಡ್ತಾರಂತ? ಏ, ಹುಡುಗಾಟಕ್ಕೆ ಹೇಳಿರ್ಬೋದು ಕಣೋ. ಇಲ್ಲ ಅಜ್ಜಿ, ಸೀರಿಯಸ್ ಆಗಿ ಹೇಳಿದ್ದಾರೆ. ಹೌದಾ? ಸೂರ್ಯ, ಸೂರ್ಯ, ಏನಮ್ಮ? ಆರ್ಯ ಹೇಳ್ತಾರ ನಿಜಾನ? ಯಾವ ವಿಷಯ? ರಂಜಿತ್ನ ಸಾಕ್ಷಿ ಕೊಟ್ಟು ಮದುವೆ ಮಾಡ್ತಾರೆ ವಿಷಯ. ಓ ಅದಾ? ಹೌದಮ್ಮ. ನಿನಗೆ ತಲೆ ಕೆಟ್ಟಿದ್ಯಾ? ಅವ್ನು ನೀಚ ಅಂತ ಗೊತ್ತಿದ್ದು ಅವನಿಗೆ ಕೊಟ್ಟು ಮದುವೆ ಮಾಡ್ಸಕ್ ಒಪ್ಕೊಂಡಿದ್ಯಾ? ಯಾರು ಏನು ಹೇಳಿದ್ರು ಸಾಕ್ಷಿ ಮದುವೆ ರಂಜಿತ್ ಜೊತೆಗೆ ಮಾಡೋದು. ನೋಡಿದ್ರ ಅಜ್ಜಿ ಹೇಗೆ ಹೇಳ್ತಿದಾರ ಅಂತ? ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮದುವೆ ತಪ್ಪಿಸ್ಬೇಕು ಅಂತ ನಾನಿದ್ರೆ ಅದೇ ಮದುವೆ ಇವ್ರು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾರು ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ನಿನ್ ಜೊತೆಗೆ ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಅಮ್ಮ, ನೀವು ಹಠ ಮಾಡಬೇಡಿ. ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ ಅಂತ ನಿಮಗೂ ಗೊತ್ತು ತಾನೆ? ಗೊತ್ತು, ಆದ್ರೆ ನೀನ್ ಈಗ ತಗೊಂಡಿರೋ ನಿರ್ಧಾರ ನನಗಿಷ್ಟ ಆಗ್ತಾ ಇಲ್ಲ. ಆದಿತ್ಯನ ಮಾತು ಕೇಳ್ಕೊಂಡು ನೀನ್ ದುಡುಕ್ತಾ ಇದ್ಯಾ ಅಂತ ಅನ್ಸುತ್ತೆ. ಒಂದು ನಿಮಿಷ ಬನ್ನಿ ನನ್ನ ಜೊತೆ. ಇಲ್ಲ, ನಾನು ಎಲ್ಗೂ ಬರಲ್ಲ. ಅದೇನ್ ಹೇಳ್ಬೇಕು ಅಂತಿದ್ಯೋ ಇಲ್ಲೇ ಹೇಳು. ಅಮ್ಮ, ಇಲ್ಲಿ ಏನು ಹೇಳಕ್ಕಾಗಲ್ಲ. ಬನ್ನಿ ನನ್ನ ಜೊತೆ ಒಂದು ನಿಮಿಷ, ಬನ್ನಿ. ಆರ್ಯ, ಸೂರ್ಯ ಆದಿ ಇಬ್ರು ಹೇಳ್ತಾ ಇರೋದು ನನ್ಗೇನೋ ಒಪ್ಪಿಗೆ ಇದೆ. ಸಾಕ್ಷಿ ಚೆನ್ನಾಗಿರ್ಲಿ ಅಂತಾನೆ ಅವ್ರ ಈ ನಿರ್ಧಾರ ತಗೊಂಡಿರೋದು. ಇದೇನಜ್ಜಿ, ನೀವು ಅವ್ರ ಪಕ್ಷ ಸೇರ್ಬಿಟ್ರಾ? ಯಾರು ಒಪ್ಕೊಂಡ್ರು ಪರವಾಗಿಲ್ಲ, ನಾನು ಈ ಮದುವೆಗೆ ಒಪ್ಪಲ್ಲ. ಹೇಗೆ ಮದುವೆ ಮಾಡ್ತಿರೋ ನಾನು ನೋಡ್ತೀನಿ. ಈಗ ನೀನ್ ಮದುವೆ ಸಾಧ್ಯ ಇಲ್ಲ ಅಂತ್ಯಾ, ಆಮೇಲೆ ನೀನೇ ನಿಂತು ಮದುವೆ ಮಾಡಿಸ್ತೀಯ. ಏನಾಗಿದೆ ಇವ್ರಿಗೆಲ್ಲ? ಒಬ್ರು ಒಂದ್ ರೀತಿ ಮಾತಾಡ್ತಿದಾರಲ್ಲ. ಆದಿತ್ಯ ಇವ್ರಿಗೆಲ್ಲ ಮಂಕ್ ಬುದ್ಧಿ ಎರ್ಚಿದ್ದಾನೆ. ಆದಿ, ಸಾಕ್ಷಿ, ನೀನು ಡ್ಯಾಡಿ ಹತ್ರ ನನ್ನ ರಂಜಿತ್ ಮದ್ವೆ ವಿಷಯ ಮಾತಾಡ್ತಾ ಇದೆಯಲ್ಲ, ಅದು ನಿಜನೇನೋ? ನನ್ನ ರಂಜಿತ್ ಮದ್ವೆ ವಿಷಯದಲ್ಲಿ ಯಾವ ಚೇಂಜಸ್ಸು ಇಲ್ಲ ತಾನೆ? ಅದು ಸಾಕ್ಷಿ, ನಾನು ಯಾವ ಬದಲಾವಣೆನೂ ಇಲ್ಲ. ಹಾಗಾದ್ರೆ ರಂಜಿತ್ ಮನೆಯವ್ರಿಗೆ ಹೆಣ್ ಕೇಳೋ ಶಾಸ್ತ್ರಕ್ಕೆ ಬನ್ನಿ ಅಂತ ಹೇಳ? ಹೇಳ್ಬೋದು. ಈಗ ಓಕೆ ಅಂದು ಆಮೇಲೆ ಇಲ್ಲ ಅಂತ ಹೇಳಲ್ಲ ತಾನೆ? ಹೇಳದ್ನಲ್ಲ ಸಾಕ್ಷಿ, ನಾನು ಹೇಳೋದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಆದಿ. ನಾನು ಈಗಲೇ ರಂಜಿತ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಎಂತ ಕೆಲಸ ಆಗೋಯ್ತಲ್ಲ. ಸಾಕ್ಷಿಗೆ ನಾನು ಏನು ಹೇಳಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಅವ್ಳು ಕೇಳಿದ್ದಕ್ಕೆಲ್ಲ ಹೌದು ಹೌದು ಅಂತ ತಲೆ ಹಾಕ್ಬಿಟ್ಟೆ. ಏನಾದ್ರು ತಪ್ಪು ಮಾಡ್ಬಿಟ್ನಾ? ಪರವಾಗಿಲ್ಲ, ಹುಡುಗ ಬಂದಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ಇದು ಸಸ್ಪೆನ್ಸ್ ಆಗಿರಲಿ.